ಮರುಸಿಂಚನ 6ನೇ ತರಗತಿ ಬೆಂಬಲಿತ ಕಲಿಕಾ ಹಂತ ಚಟುವಟಿಕೆ ಹಾಳೆ 1ರಿಂದ ಚಟುವಟಿಕೆ ಹಾಳೆ 26ರ ಸಂಪೂರ್ಣ ಬೆಂಬಲಿತ ಹಂತದ ಚಟುವಟಿಕೆಯ ಉತ್ತರಗಳು ಈ ಒಂದು ವಿಡಿಯೋದಲ್ಲಿ ಲಭ್ಯವಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಚಟುವಟಿಕೆ 2ರಲ್ಲಿ ನಿಮಗೆ ಭಾರತದಲ್ಲಿ ಬೆಳೆಯುವ ಪ್ರಧಾನ ಆಹಾರ ಬೆಳೆಗಳ ಚಿತ್ರಗಳನ್ನ ಅಂಟಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಚಟುವಟಿಕೆ ಹಾಳೆ 4ರಲ್ಲಿ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಇದರ ಬಗ್ಗೆ ಕೇಳಿದ್ದಾರೆ. ಹಾಗೂ ಚಟುವಟಿಕೆ 2ರಲ್ಲಿ ವಿಧಾನಸೌಧ ಬೆಂಗಳೂರು ನಗರ, ಐಹೊಳೆ, ದುರ್ಗಾ ದೇವಸ್ಥಾನ, ಮೈಸೂರು ಅರಮನೆ, ಮೈಸೂರು ಜಿಲ್ಲೆ. ನೆಕ್ಸ್ಟ್ ನಿಮಗೆ ರಾಣಿ ಚೆನ್ನಮ್ಮ ಮತ್ತು ಸ್ಮಾರಕಗಳ ಬಗ್ಗೆ ನಿಮಗೊಂದು ಪ್ರಶ್ನೆ ಉತ್ತರಗಳನ್ನ ಕೇಳಿದ್ದಾರೆ. ಹಾಗೆ ಇಲ್ಲಿ ಚಟುವಟಿಕೆ 2 ಈ ಕೆಳಗಿನ ಸುಳುವು ಪದಗಳನ್ನು ಬಳಸಿ ಪದ್ಯ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ವೇದಗಳ ಪರಿಚಯ ನಿಮಗೆ ಇದೆ ಇಲ್ಲಿ. ಅದಾದಮೇಲೆ ಉತ್ತರ ವೇದಗಳ ಕಾಲದ ಆಶ್ರಯ ವ್ಯವಸ್ಥೆಯ ಚಿತ್ರಗಳನ್ನು ನೋಡಿ ಗುರುತಿಸಿ ಹೆಸರಿಸಿ. ನೆಕ್ಸ್ಟ್ ಹೊಸ ಮತಗಳ ಬಗ್ಗೆನೂ ಕೇಳಿದ್ದಾರೆ. ಚಟುವಟಿಕೆ 3 ಮೂಲ ಹೆಸರು ಸಿದ್ಧಾರ್ಥ ಜನನ. ಹಾಗೆ ಹೊಯ್ಸಳರ ಬಗ್ಗೆ ಕೇಳಿದರೆ ಅವರ ಪ್ರಾಮುಖ್ಯತೆ, ದೇವಾಲಯ ಹೆಸರು, ಹೊಯ್ಸಳರ ವಾಸ್ತುಶಿಲ್ಪ ಜಗದ್ವಿಖ್ಯಾತಿ, ಧಾರ್ಮಿಕ ಸುಧಾರಕರು ಮತ್ತು ದಕ್ಷಿಣ ಭಾರತ ರಾಜಮನೆತನಗಳು. ಚಟುವಟಿಕೆ 2 ನೆಕ್ಸ್ಟ್ ದಕ್ಷಿಣ ಭಾರತದ ಪ್ರಸಿದ್ಧ ರಾಜಮನೆತನಗಳ ರಾಜಧಾನಿಗಳನ್ನು ನೀಡಿರುವ ನಕ್ಷೆಯಲ್ಲಿ ಗುರುತಿಸಿ. ಅದಾದ ಮೇಲೆ ನಿಮಗೆ ಪೌರತ್ವ. ನೆಕ್ಸ್ಟ್ ಚಟುವಟಿಕೆ 2 ಕಿರು ಸಂದರ್ಶನ. ನೆಕ್ಸ್ಟ್ ಚಟುವಟಿಕೆ 3ರಲ್ಲಿ ಕೆಳಗೆ ನೀಡಿರುವ ಪ್ರಶ್ನೆಗಳು ಹೌದು ಇಲ್ಲ ಎಂದು ಉತ್ತರಿಸಿ. ನೆಕ್ಸ್ಟ್ ಪೌರರು ಮತ್ತು ವಿದೇಶಿಯರ ಬಗ್ಗೆ ವ್ಯತ್ಯಾಸವನ್ನು ಕೇಳಿದ್ದಾರೆ. ಚಿತ್ರಗಳು ಹಾಗೂ ಚಿತ್ರದಲ್ಲಿರುವ ಕಾರ್ಡ್ಗಳ ಬಳಕೆಗಳು, ಸಂದರ್ಭಗಳಲ್ಲಿ ನಿಮ್ಮ ಯಾವ ಸಂಸ್ಥೆ ಕಚೇರಿ ಸಹಾಯ ಪಡೆಯುವಿರಿ, ಜಿಲ್ಲೆಯ ಹೆಸರು, ದೇಶ, ಜಿಲ್ಲೆ ಹಾಗೂ ಇಲ್ಲಿ ಸಂವಿಧಾನದ ಬಗ್ಗೆ ಇದೆ ಚಟುವಟಿಕೆ ಹಾಳೆ 12ರಲ್ಲಿ. ನೆಕ್ಸ್ಟ್ ಹೇಳಿಕೆಗಳಿದೆ ಹಾಗೂ ಮೂಲಭೂತ ಹಕ್ಕಿದೆ, ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕು. ನೆಕ್ಸ್ಟ್ ದಿಕ್ಕು ಸೂಚಿಸಿ ಅಂತ ಕೇಳಿದ್ದಾರೆ. ಭಾರತದ ನಕ್ಷೆ ಬಿಡಿಸಿ ಪ್ರಾಕೃತಿಕ ವಿಭಾಗಗಳು ವಿವಿಧ ಬಣ್ಣಗಳಿಂದ ತುಂಬಿರಿ ಅಂತ ಕೇಳಿದ್ದಾರೆ. ಹಾಗೆ ಸಂಕೇತಗಳು ಇದೆ, ಚಿಹ್ನೆಗಳು ಹಾಗೂ ಉತ್ತರ ಇದೆ. 58ರ ಒಂದು ಉತ್ತರ. ನೆಕ್ಸ್ಟ್ ನೀಡಿರುವ ಚಿತ್ರದ ಸನ್ನಿವೇಶದ ಕುರಿತು 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಚಟುವಟಿಕೆ ಹಾಳೆಯಲ್ಲಿ ದಿಕ್ಕು ಮತ್ತು ನಕ್ಷೆಯ ಬಗ್ಗೆ ಒಂದು ಕೇಳಿದ್ದಾರೆ. 3ನೇ ಚಟುವಟಿಕೆ ದಿಕ್ಕುಗಳನ್ನು ಶಾಲೆ ತಯಾರಿಸಿ ನೆರೆಹೊರೆಯ ಒಂದು. ನೆಕ್ಸ್ಟ್ ಭೂ ಸ್ವರೂಪದ ಚಿತ್ರ, ಇಲ್ಲಿ ಶೀರ್ಷಿಕೆ ಇದೆ, ಕಿರು ವಿವರ ಇದೆ. ಅದಾದ ನಂತರ ಚಿತ್ರಗಳ ಬಗ್ಗೆ ಒಂದು ಮಾಹಿತಿ ಇದೆ, ಉತ್ತರ ಭಾರತದ ಪ್ರಾಚೀನ ರಾಜವಂಶಗಳು ಹಾಗೂ ಹೊಂದಿಸಿ ಬರೆಯಿರಿ. ನೆಕ್ಸ್ಟ್ ದೆಹಲಿಯ ಸುಲ್ತಾನರ ಬಗ್ಗೆ ಇದೆ, ಆಳ್ವಿಕೆ ಮಾಡಿದ ರಾಜರ ಹೆಸರು ಹಾಗೂ ಸಂತತಿಯ ಹೆಸರು. ನೆಕ್ಸ್ಟ್ ವಾಸ್ತುಶಿಲ್ಪ ಸ್ಮಾರಕ ಸಂಬಂಧಿಸಿ ಕೆಳಗಿನ ವಿಡಿಯೋ ಚಿತ್ರಗಳನ್ನು ಬರೆಯಿರಿ ಇದೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ. ಕೊಟ್ಟಿರುವ ನಕ್ಷೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯವನ್ನು ಗುರುತಿಸಿ ಅಂತಿದೆ. ವಿವಿಧ ಸಾಮಾಜಿಕ ಸಮಸ್ಯೆಗಳು ಮತ್ತು ಪರಿಣಾಮಗಳು. ಅದಾದ ನಂತರ ಬಾಲ್ಯ ವಿವಾಹದ ಬಗ್ಗೆ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ನೋಡಿದ ಸಾಮಾಜಿಕ ಸಮಸ್ಯೆಗಳನ್ನು ಪಟ್ಟಿ ಮಾಡಿರಿ, ಇವುಗಳಿಂದ ಆಗುವ ದುಷ್ಪರಿಣಾಮಗಳು ಯಾವುವು. ನೆಕ್ಸ್ಟ್ ಮಾರ್ಗದರ್ಶಿ ಸೂತ್ರಗಳಿದೆ ಹಾಗೂ ನಿರ್ದೇಶಿತ ತತ್ವಗಳನ್ನು ಬರೆಯಿರಿ. ಬ್ಯಾಂಕ್ ಮತ್ತು ಸ್ಥಳೀಯ ಸಂಸ್ಥೆಯ ಕಾರ್ಯಗಳು. ಚಟುವಟಿಕೆ 2 ಚಟುವಟಿಕೆ 3ರ ಒಂದು ಉತ್ತರ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ. ಮೂಲಭೂತ ಸೌಕರ್ಯಗಳನ್ನು ಪತ್ತೆ ಮಾಡಿ. ಸ್ಥಳೀಯ ಸ್ವಯಂ ಸರ್ಕಾರ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಕೇಳಿದರೆ ಅದರ ರಿಲೇಟೆಡ್ ಆಕ್ಟಿವಿಟಿ 2-3. ನೆಕ್ಸ್ಟ್ ಆಕ್ಟಿವಿಟಿ 4 ಅಂಶಗಳು. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಕೇಳಿದರೆ ಚಟುವಟಿಕೆ ಹಾಳೆ 24ರಲ್ಲಿ. ಇಲ್ಲಿ ಹೇಳಿಕೆಗಳಿದೆ ಹಾಗೂ ಹಕ್ಕುಗಳಿದೆ. ನೆಕ್ಸ್ಟ್ ನಾಣ್ಯಗಳ ಬಗ್ಗೆ, ನೋಟುಗಳ ಬಗ್ಗೆ, ಸೂಚನಾ ಫಲಕಗಳಿದೆ. ನೆಕ್ಸ್ಟ್ ಇಲ್ಲಿ ದೈನಂದಿನ ಕಾರ್ಯ, ಸಮಯ ಮತ್ತು ದೈನಂದಿನ ಕಾರ್ಯ, ರಾಷ್ಟ್ರೀಯ ಒಂದು ಏಕತೆ ಇದೆ, ಹಬ್ಬದ ಹೆಸರು. ಕೊಟ್ಟಿರುವ ಚಿತ್ರಗಳು ಶಿಕ್ಷಕರು ತಂದ ನಂತರ ಅನಿಸಿಕೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಕೊಟ್ಟಿದ್ದಾರೆ. ಸರಿಯಾದ ಪದ ಹಾಗೂ ವಿಶೇಷತೆ, ಅದರ